ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಕ್ಸಾಮ್ಗಿಂತ ಮುಂಚೆ ಇವೆಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ. 3 ಮಾಡಲ್ ಕ್ವಶನ್ ಪೇಪರ್ ಅಂತೂ PUC ಬೋರ್ಡ್ ವತಿಯಿಂದ ಕೊಟ್ಟಿದ್ದಾರೆ. 2 ಪ್ರಿಪೇರ್ಡ್ ಎಕ್ಸಾಮ್ ಕೂಡ ಆಗಿದೆ. ಈಗ ನಮ್ಮ ತುಮಕೂರು ಡಿಸ್ಟಿಕ್ ಲೆವೆಲ್ನಲ್ಲಿ ನಡೆದಿರುವಂತಹ ಏನಿದ್ರೆ ಇಂಗ್ಲೀಷ್ ಫೋರಮಲ್ಲಿ ನಡೆದಿರುವಂತಹ ಪ್ರಾಕ್ಟೀಸ್ ಪೇಪರ್ 2 ಒಂದು ಈಗಾಗಲೇ ನಾನು ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದ್ದೀನಿ. 21 ಮಿನಿಟ್ಸ್ ಆಗಿದೆ. ದಯವಿಟ್ಟು ವಿದ್ಯಾರ್ಥಿಗಳೇ 20 ನಿಮಿಷ ಕೊಡುವುದರಿಂದ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಆ ಸಂತೋಷನ ಬೇರೆ ಇರುತ್ತೆ, ಕಾನ್ಫಿಡೆನ್ಸ್ ಕೂಡ ಬೇರೆ ಇರುತ್ತೆ. ಬನ್ನಿ ಈಗ ಈ ಒಂದು ಪೇಪರನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ನಾವು. ಕ್ವಶನ್ ನಂಬರ್ 1 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಎ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜಂಟಲ್. ಜಂಟಲ್ ಅಂತ ಹೇಳಿದರೆ ನೈಟ್. ಶಂಸ್ರಪ. ಇನ್ ಟು ಡಿಯರ್ ಡ್ಯಾಶ್ ವಾಸ್ ದಿ ಇನಿಷಿಯಲ್ ಪನಿಷ್ಮೆಂಟ್. ನೋಡಿ, ಇನಿಷಿಯಲ್ ಪನಿಷ್ಮೆಂಟ್ ಅಂದರೆ ಫಸ್ಟ್ ಪನಿಷ್ಮೆಂಟ್ ಅಂತ, ಇನಿಷಿಯಲ್ ಪನಿಷ್ಮೆಂಟ್ ಅಂದರೆ ಬಿಗಿನಿಂಗ್ ಅಂತ. ಹಾಗಿದ್ದರೆ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್ತು ಅಥವಾ ಎಲ್ಲಿದೆ ಗ್ರ್ಯಾಂಟ್ ಆಫ್ ಪೆನ್ಷನ್ನು ಅಥವಾ ಟೆಂಪರರಿ ಸ್ಟೇ ಇನ್ ಲಾಕಪ್ ಅಂತ ಇದೆ. ಇದರಲ್ಲಿ ಸರಿಯಾದದ್ದು ಡೆತ್ ಸೆಂಟೆನ್ಸ್ ಅಂತ. ಡೆತ್ ಸೆಂಟೆನ್ಸ್ ಅಂದರೂ ಒಂದೇ, ಕಟ್ ಆಫ್ ಹಿಸ್ ಹೆಡ್ ಅಂದರೂ ಒಂದೇ, ಎಕ್ಸಿಕ್ಯೂಟ್ ಹಿಮ್ ಅಂದರೂ ಒಂದೇ. ಈ ಮೂರಲ್ಲಿ ಯಾವುದು ಬಂದರೂ ಕೂಡ ಅದನ್ನು ನಾವು ಇನಿಷಿಯಲ್ ಪನಿಷ್ಮೆಂಟ್ ಅಂತ ಕರಿತೀವಿ. ಕ್ಲಿಯರ್ ಮೈ ಡಿಯರ್? ಹಾಗಿದ್ರೆ ಸೆಕೆಂಡ್ ಪನಿಷ್ಮೆಂಟ್ ಯಾವುದು ಅಂತ ಕೇಳಿದರೆ ಅದು ಲೈಫ್ ಇಂಪ್ರಿಸನ್ಮೆಂಟ್ ಆಗಿರುತ್ತೆ. ಕ್ಲಿಯರ್? ವೆರಿ ಗುಡ್. ಈಗ ಕ್ವಶನ್ ನಂಬರ್ 3 ಹೋಗೋಣ. ಗಾಡ್ ರೆಫರ್ಸ್ ಟು ಆರ್ಚರ್, ಚಿಲ್ಡ್ರನ್ ರೆಫರ್ಸ್ ಟು, ಹೇಳಿ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ 100% ರೈಟ್ ಆದ ಆನ್ಸರ್ ಅಂತ ಹೇಳಿ. ಈಗ ಮುಂದೆ ಹೋಗ್ತಾ ಇದ್ದೀನಿ. ಗಾಡು, ಚಿಲ್ಡ್ರನ್, ಪೇರೆಂಟ್ಸ್, ಇದು ಯಾರಿಗೆ ಹೋಲಿಕೆ ಮಾಡಲಾಗಿದೆ ರೆಫರ್ಸ್ ಟು, ಇದನ್ನು ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 4 ಮೈ ಡಿಯರ್ ಸೆಕೆಂಡ್ ಇಯರ್ PUC ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್ ಚಿಲ್ಡ್ರನ್, ಪ್ಲೀಸ್ ವಾಚ್ ಮೈ ವಿಡಿಯೋಸ್. 100% ಎಕ್ಸಾಮನ್ನು ನಾನು ನಿಮಗೆ 80 ನಿಮ್ಮ ಎಕ್ಸ್ಪೆಕ್ಟೇಷನ್ ಯೋಗ್ಯತೆ ಏನಿದೆ ಅಲ್ವಾ ಅದಕ್ಕಿಂತ ಜಾಸ್ತಿ ಅಂಕಗಳನ್ನು ತೆಗೆಸಿಕೊಡ್ತೇನೆ. ಇಂಗ್ಲೀಷ್. ಅಕಾರ್ಡಿಂಗ್ ಟು ಡಾನಲಾರಾ ದಿ ಸಿಲ್ವರ್ ಮೇಡನ್ ವಾಸ್ ಹರ್ ಡ್ಯಾಶ್ ಇನ್ ಸನ್ನಿ ಮಾರ್ನಿಂಗ್ ಅಂತ ಇದೆ. ಸಿಲ್ವರ್ ಮೇಡನ್ ತನ್ನ ಗೆಳತಿ ಅಂತ ಹೇಳ್ತಾಳೆ. ಹಾಗಿದ್ರೆ ಫ್ರೆಂಡ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಕಝಿನ್ ಅಂತ ಹೇಳಿದ್ದು ಡಾನ್ ಗಾನ್ಸಲೋ ಸರ್, ಆಯಿತಾ? ನೆಕ್ಸ್ಟು ಕ್ವಶನ್ ನಂಬರ್ 5 ಕಂಟ್ರಿ ಇನ್ ಏನಿದು ಗಾರ್ಡನರ್ ದಿ ರಿವ್ಯಾಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ವಿಸಿಬಲ್ ಟು ಅಬ್ಸ್ಟ್ರಾಕ್ಟ್ ಡೊಮೈನ್ ವೆನ್ ತಮ್ಮಣ್ಣ ಥಾಟ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5 ಇದಕ್ಕೆ ಸರಿಯಾದ ಉತ್ತರ ಥಾಟ್ ಆಫ್ ಕಂಪೋಸಿಂಗ್ ಈಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್ ಅಂತ ಇದೆ ಅಲ್ವಾ. ಆಪ್ಷನ್ ಎ ಅದೇ ಸರಿಯಾದ ಉತ್ತರಗಳು ಕಣ್ರಿ. ಕ್ವಶನ್ ನಂಬರ್ 6 ನೋಡೋಣ. ಅಕಾರ್ಡಿಂಗ್ ಟು ಬೋರ್ಗ್ಸ್ ಡ್ಯಾಶ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಬುಕ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ರೆ ಟೆಲಿಸ್ಕೋಪ್ ಏನು? ಅದು ಎಕ್ಸ್ಟೆನ್ಷನ್ ಆಫ್ ಐಸೈಟ್ ಅಂತ. ಸಾಡ್ ಅಂದ್ರೇನು? ಎಕ್ಸ್ಟೆನ್ಷನ್ ಆಫ್ ಹ್ಯಾಂಡ್ ಅಂತ. ಟೆಲಿಫೋನ್ ಅಂದ್ರೇನು? ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್ ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಬುಕ್ಕಿಗೆ ಇಮ್ಯಾಜಿನ್. ಹಾಗಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್. ಕ್ವಶನ್ ನಂಬರ್ 7 ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಜಪಾನ್ ಆ್ಯಂಡ್ ಬ್ರೆಜಿಲ್. ಹಾಗಿದ್ರೆ ಬ್ಯೂಟಿಫುಲ್ ಪೇಮೆಂಟ್ಸ್ ಆರ್ ಡೆಕೋರೇಟೆಡ್ ವೇರ್. ಕೋಪಕಬನ ಅವರೇ ಕೊಟ್ಟಿದ್ದಾರೆ. ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್ ಯಾವುದು? ಅವೆನಿಡಾ ಪ್ರೆಸಿಡೆಂಟಾ ವರ್ಗಸ್ ಅಂತ. ಕ್ಲಿಯರ್? ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಕಣ್ರಿ. ನೋಡ್ರೋ, ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ, ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಆಯಿತಾ? ಕ್ವಶನ್ ನಂಬರ್ 8 ನೋಡಿ. ಇನ್ ವಾಟರ್ ರೂಫ್ ವರ್ಕ್ಡ್ ಆ್ಯಸ್ ಎ ಬೈಸಿಕಲ್ ರಿಪೇರರ್ ಆ್ಯಂಡ್ ಅಪ್ರೆಂಟಿಸ್ಶಿಪ್ ಇನ್ ಡ್ಯಾಶ್ ಅಂತ ಇದೆ. ಅದು ಪೋರ್ಟ್ ಹಾರ್ಟ್ ಕೋರ್ಟ್. ಆಪ್ಷನ್ ಸಿ 100% ಸರಿಯಾದದ್ದು. ಕ್ವಶನ್ ನಂಬರ್ 9 ಹೂ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಅರಿವೋಲಿ ಆ್ಯಕ್ಟಿವಿಸ್ಟ್ ಇನ್ ವೇರ್ ದೇರ್ ಇಸ್ ಎ ವೀಲ್ ಅಂತ ಇದೆ. ಮನೋರ್ಮಣಿ, ಕನ್ನಮ್ಮಲ್, ಕನಕರಾಜನ್, ಜಮೀಲಾ ಬೀಬಿ. ಎಸ್ ಕನಕರಾಜನ್ ಬಿ ಆಪ್ಷನ್ ಆನ್ಸರ್ ಇಲ್ಲಿ, ಯಾಕೆಂದರೆ ಅವನು ಸೈಕಲ್ ಶಾಪ್ ಓನರ್. ಉಳಿದ ಎಲ್ಲ ಹೆಣ್ಣು ಮಕ್ಕಳು ಅವರು ಅರಿವೋಲಿ ಆ್ಯಕ್ಟಿವಿಸ್ಟ್ ಆಗಿರ್ತಾರೆ. ಕ್ವಶನ್ ನಂಬರ್ 10 ಕಂಟ್ರಿ ವಾಟರ್ ಪೋಯಮಲ್ಲಿ ಹೂ ಡಸ್ ನಾಟ್ ಹ್ಯಾವ್ ದ ರೈಟ್ ಟು ಡ್ರಾ ದಿ ಪಾಟ್ ಆಫ್ ವಾಟರ್. ಪಂಚಮಗಳಿಗೆ ಅವಕಾಶನೇ ಇರಲ್ಲ. 5th ಕ್ಯಾಟಗರಿ ಆಫ್ ವರ್ಣ ಸಿಸ್ಟಮ್ ಅಂತಲೇ ತೆಗೆದುಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು? ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಬನ್ನಿ ಈಗ ನಾವು ಕ್ವಶನ್ ನಂಬರ್ 11 ನೋಡೋಣ ಮಕ್ಕಳೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ಇದೆ. ಎ ಟೆಂಟೇಟಿವ್ ಟೈಮ್ ವಾಸ್ ಗಿವನ್. ಫಸ್ಟ್ ಅಬ್ಜೆಕ್ಷನ್ಸ್ ಡ್ಯಾಶ್ ಕಾಲ್ ಅಂತ ಇದೆ. ಅಬ್ಜೆಕ್ಷನ್ಸ್ ವರ್ ಕಾಲ್ಡ್. ಕ್ಲಿಯರ್ ಮೈ ಡಿಯರ್? ವರ್ WERE, ವರ್ ಕಾಲ್ಡ್ CALLED. ಲೇಟರ್ ಮೆನಿ ಸಜೆಷನ್ಸ್ ವರ್ ರಿಸೀವ್ಡ್ ಅನ್ನುವಂಥದ್ದು ಸೆಕೆಂಡ್ ಆನ್ಸರ್.
ದಿ ಫೈನಲ್ ಟೈಮ್ ಟೇಬಲ್ ಡ್ಯಾಶ್ ಮೇಕ್ ಅಂತ ಇದೆ ಆಯಿತಾ. ಈಗ ನೀವು ಇದಕ್ಕೆ ನನಗೆ ಕಮೆಂಟ್ ಮುಖಾಂತರ ಆನ್ಸರನ್ನು ಕಳಿಸ್ಬೇಕು. ವಾಸ್ ಮೇಕ್ಡ್ ಅಂತ ಬರುತ್ತೋ ಅಥವಾ ವಾಸ್ ಮೇಡ್ ಅಂತ ಬರುತ್ತೋ, ಈ ಎರಡರಲ್ಲಿ ಒಂದು ಆನ್ಸರನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆವಾಗ ನಿಮಗೆ ಗೊತ್ತಾಗಿದೆ ಇಲ್ಲೋ ಅಂತ ಗೊತ್ತಾಗತ್ತೆ. ನೋಡ್ರೋ, ಬರೀ ಹಿಂಗೆ ನೋಡಿದರೆ ಯಾರಿಗೆ ಗ್ರಾಮರ್ ಬರೋಲ್ಲೋ ಅವ್ರಿಗೆ ಅರ್ಥ ಆಗೋಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಗ್ರಾಮರ್ ಏನು ಬರೋಲ್ಲ ಅಂದವರು ಕಮೆಂಟ್ ಮಾಡಿ, ನಿಮಗೆ ನಾನು ಲಿಂಕನ್ನು ಕಳಿಸ್ಕೊಡ್ತೇನೆ. ಅದನ್ನು ಒಂದು ಸಲ ನೋಡಿ 100% ನೀವು ಗೆಟನ್ ಆಗ್ತೀರಾ, ಎಕ್ಸಾಮಲ್ಲಿ ಕಲಿತೀರಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ವೈಲೆನ್ಸ್ ಈಸ್ ಗ್ರೋಯಿಂಗ್ ಬೈ ಡ್ಯಾಶ್ ಇನ್ ದ ಸೊಸೈಟಿ. ಇಲ್ಲಿ ನಾವು 3 ಆಪ್ಷನನ್ನು ಕೊಟ್ಟಿದ್ದಾರೆ, 2 ಡ್ಯಾಶನ್ನು ತುಂಬಬೇಕು. ವೈಲೆನ್ಸ್ ಈಸ್ ಗ್ರೋಯಿಂಗ್ ಬೈ ಡ್ಯಾಶ್ ಇನ್ ದ ಸೊಸೈಟಿ, ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಇನ್ ದ ಸೊಸೈಟಿನೋ ಅಥವಾ ಆಲ್ ಆ್ಯಂಡ್ ಸೆಂಡ್ರಿ ಇನ್ ದ ಸೊಸೈಟಿನೋ. ಈಗ ಅದಕ್ಕೆ ಸರಿಯಾದ ಉತ್ತರ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಆಗಿರುತ್ತೆ. ವಿ ಮಸ್ಟ್ ಸ್ಟ್ರಿಕ್ಟ್ಲಿ ಡ್ಯಾಶ್ ಸ್ಪ್ರೆಡಿಂಗ್ ಮೆಸೇಜ್ ವಿತ್ ಪ್ರವೋಕಿಂಗ್ ವೈಲೆನ್ಸ್ ಅಮಾಂಗ್ ದಿ ಪೀಪಲ್ ಅಂದರೆ ಗಿವ್ ಅಪ್ ಅಂತ. ಗಿವ್ ಅಪ್ ಅಂದರೆ ಬಿಟ್ಟು ಹಾಕಬೇಕು. ಯಾವುದೇ ವೈಲೆನ್ಸ್ ಇರುವಂಥ ಮೆಸೇಜ್ಗಳನ್ನು ನಮ್ಮ ಯೂಟ್ಯೂಬಲ್ಲಾಗಲಿ ಅಥವಾ ವ್ಯಾಟ್ಸಪ್ಪಲ್ಲಾಗಲಿ ಹಾಕಬಾರದು ಅಂತ ಆಯಿತಾ. ಪ್ರವೋಕ್ ಮಾಡುವಂಥದ್ದು ಇರಬಾರ್ದು ಅಂತ. ಈಗ ಕ್ವಶನ್ ನಂಬರ್ 13 ನೋಡೋಣ ಮಕ್ಕಳೇ. 5/5 ಇದರಲ್ಲಿ ಬರಲಿಲ್ಲ ನಿಮಗೆ ಅಂದರೆ ನೀವು ಸೆಕೆಂಡ್ ಇಯರ್ PUC ಓದಲಿಕ್ಕೆ ಲಾಯಕ್ಕೆ ಇಲ್ಲ ಅಂತ. ಯಾರಿಗೆ ಇಲ್ಲಿ 5/5 ತೆಗಿಲಿಕ್ಕೆ ಬರ್ತಾ ಇಲ್ವೋ, ಡೈಲಿ ಕೂತ್ಕೊಂಡು ನಾನು ಅಪ್ಲೋಡ್ ಮಾಡಿರುವಂಥ 5, ಈಗ ನಿಮ್ಮ ಹತ್ರ 3 ಮಾಡಲು 2 ಪ್ರಿಪೇಟ್ರಿ, ಈ 3 ಪ್ರಶ್ನೆ ಪತ್ರಿಕೆ ಇದ್ದಾವೆ. ಇಷ್ಟು ಸಾಕು, 80 ಔಟ್ ಆಫ್ 80 ಹೊಡಿತೀರಾ. ಓಲ್ಡ್ ಯಾವನಾದರೂ ಪೇಪರ್ ಓದ್ತಾ ಇದ್ದರೆ ನಿಮ್ಮಷ್ಟು ಮೂರ್ಖ ನನ್ನ ಮಕ್ಕಳು ಯಾರೂ ಅಲ್ಲ. ಬೈತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ಬನ್ನಿ, 4 ಲೈನ್ ಕೊಟ್ಟಿದ್ದಾರೆ, ಓದ್ಕೊಂಡು 5 ಮಾರ್ಕ್ಸ್ ತೆಗಿಯೋಕ್ಕಾಗಲ್ವಾ? ಆಗತ್ತೆ, ಬನ್ನಿ ನಾನು ಹೇಳ್ಕೊಡ್ತೀನಿ ನೋಡಿ. ಹರ್ಮನ್ಪ್ರೀತ್ ಕೌರ್ ಈಸ್ ದಿ ಕ್ಯಾಪ್ಟನ್ ಆಫ್ ಇಂಡಿಯನ್ ವುಮೆನ್ ಕ್ರಿಕೆಟ್ ಟೀಮ್. ಶಿ ಅಂದರೆ ಯಾರು ಅಂತ ಎ ಪಾರ್ಟ್ ಬಿ ಪಾರ್ಟಲ್ಲಿ ಇರುವಂಥದ್ದು ಆನ್ಸರು, ಎ ಪಾರ್ಟಲ್ಲಿ ಕ್ವಶನ್. ಶಿ ರೆಫರ್ಸ್ ಟು ಡ್ಯಾಶ್. ಶಿ ಅಂದರೆ ಯಾರು ಅಂತ ಕೇಳಿದ್ದಾರೆ, ಅವಳ ಹೆಸರು ಲಾಸ್ಟಿಗಿದೆ ನೋಡಿ ಆಯಿತಾ. ಹರ್ಮನ್ಪ್ರೀತ್ ಕೌರ್ ಅಂತ. ಅದೇ ಸರಿಯಾದ ಉತ್ತರ. ಆಪ್ಷನ್ 6 ಇದೆ ಅಲ್ವಾ, ಅದನ್ನು ಬರೀಬೇಕು. ಸರ್ 2 ಯಾಕೆ ಬರಲ್ಲ ಅಂದರೆ 2 ಎಲ್ಲಿಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸಿ ಕೊಡ್ತೇನೆ. ಬನ್ನಿ ಈಗ ನೋಡಿ. ಕ್ರಿಯೇಟೆಡ್ ಹಿಸ್ಟ್ರಿ ಬೈ ವಿನ್ನಿಂಗ್ 2025 ವುಮೆನ್ಸ್ ODI ವರ್ಲ್ಡ್ ಕಪ್. ಹರ್ ವ್ಯಾಕ್ಸ್ ಸ್ಟ್ಯಾಟ್ಯೂ ಈಸ್ ಮೇಡ್ ಆ್ಯಸ್ ಆ್ಯನ್ ಆನರ್ ಅಟ್ ಜೈಪುರ್ಸ್ ಏನಿದು ನಹರ್ಗಢ ಫೋರ್ಟ್ ಅಂತ ಇದೆ. ಹಾಗಿದ್ರೆ ಹರ್ ಅಂದರೆ ಯಾರಿಲ್ಲಿ ನೋಡಿ, ಹರ್ಮನ್ಪ್ರೀತ್ ಕೌರ್ ಅಂತ. ಹಾಗಿದ್ರೆ ಇನ್ನು ಮತ್ತೆ ಅದೇ ಬರಬೇಕು. 2ಗೆ 2 ಆನ್ಸರ್ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಮಕ್ಕಳೇ ಸ್ವಲ್ಪ ಹುಷಾರಾಗಿ ಬರೀಬೇಕು. ವೇರ್ ಅಂತ ಇದೆ. ವೇರ್ ಅಂದರೆ ಆ ಜಾಗದ ಹೆಸರು ಯಾವುದು, ನಹರ್ಗಢ ಫೋರ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ವಿಚ್ ಅಂತ ಕೊಟ್ಟಿದ್ದಾರೆ. ವಿಚ್ ಅಂದರೆ ಅದರ ಹಿಂದೆ ಏನಿದೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ. ಅದನ್ನೇ ಬರೆದ್ರೆ ಮುಗೀತು. ದಿಸ್ ಅಂದರೆ ಏನು ಅಂತ ಕೇಳಿದ್ದಾರೆ ಆಯಿತಾ. ಅಲ್ಲಿ ಯೂನಿವರ್ಸಿಟಿ ಆಫ್ ಹರ್ಮನ್ಪ್ರೀತ್ ಕೌರ್ ಸ್ಟ್ಯಾಚ್ಯೂ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು. 2 ಮಾರ್ಕಿಗೆ ಒಂದು ವಿಡಿಯೋನ ಮಾಡಿಕೊಡ್ತೇನೆ, ಯಾವುದೇ ಕಾರಣಕ್ಕೂ ಆ ವಿಡಿಯೋ ಬಿಡಬಾರ್ದು. ನೇಮ್ ಎನಿ 2 ಬ್ರೈಟ್ ಇಮೇಜಸ್ ಯೂಸ್ಡ್ ಬೈ ಶೇಕ್ಸ್ಪಿಯರ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಅಂತ ಇದೆ. ಕ್ವಶನ್ ನಂಬರ್ 14. ಬಹಳ ಈಸಿ ಅಲ್ವಾ, ಏನಾದರೂ ಬರಿಬೋದು. ಏನು ಬರಿಬೋದು, ಆ್ಯಸ್ ಎ ಸ್ನೋವಿ ಡವ್, ಆ್ಯಸ್ ಎ ರಿಚ್ ಜುವಲ್ ಇನ್ ಅನ್ ಇಥೋಪಿಯನ್ಸ್ ಇಯರ್, ಬ್ರೈಟರ್ ದ್ಯಾನ್ ದಿ ಟಾರ್ಚ್. ಇದನ್ನೆಲ್ಲವೂ ಕೂಡ ತಾವುಗಳು ಬರೆಯಬಹುದಾಗಿದೆ. ಕ್ಲಿಯರ್ ಮೈ ಡಿಯರ್. ಕ್ವಶನ್ ನಂಬರ್ 15. ಅಕಾರ್ಡಿಂಗ್ ಟು ಪ್ರೊಫೆಟ್ ಆನ್ ಚಿಲ್ಡ್ರನ್ ವಾಟ್ ಪೇರೆಂಟ್ ಮೇ ಹೌಸ್ ಅಂತ ಇದೆ. ಪೇರೆಂಟ್ ಮೇ ಹೌಸ್ ದೇರ್ ಚಿಲ್ಡ್ರನ್ ಬಾಡೀಸ್ ಆನ್ಸರು. ವಾಟ್ ಮೇ ನಾಟ್, ದೇ ಮೇ ನಾಟ್ ಹೇಳಿ ನೋಡೋಣ. ದೇ ಮೇ ನಾಟ್ ಹೋಲ್ಡ್ ದೇರ್ ಸೋಲ್ಸ್ ಅಂತ, SOULS ಆಯಿತಾ, ಅಥವಾ ಹೌಸ್ ದೇರ್ ಸೋಲ್ಸ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಬಹಳ ಟಫ್ ಇದೆ ಬಹಳ ಮಕ್ಕಳಿಗೆ, ಯಾಕಂದರೆ ಓದಲ್ಲ ಲೈನ್ ಟು ಲೈನ್. ನೇಮ್ ದಿ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತೀರ, ಕಾರ್ಮ್ಯಾಕ್ ಕುಲಿನನ್ ಅಂತ ಹೇಳಿ. ಕಾರ್ಮ್ಯಾಕ್ ಕುಲಿನನ್, CULLI ಆಯಿತಾ, NAN, ಕುಲಿನನ್ ಆಯಿತಾ. ಇನ್ನೊಂದು ಕ್ವಶನ್ ಇದೆ ಕ್ವಶನ್ ನಂಬರ್ 16ರಲ್ಲಿ. ವಾಟ್ ಈಸ್ ಅಪಾರ್ಥೈಡ್ ಅಂತ. ಈಗ ನಾನು ನೀವು ಓದ್ಕೊಳ್ಳಲಿಲ್ಲ ಅಂದರೆ ಏನು ಬರಿತೀವಿ ಅಂದರೆ, ಅಪಾರ್ಥೈಡ್ ಅಂತ ಹೇಳಿದರೆ ಕರಿಯರು ಬಿಳಿಯರು ಅಂತ ಹೇಳಿ ಈ ರೇಸಿಸಮ್ ಮಾಡ್ತಾವೆ ಅಂಥದ್ದನ್ನು ನಾವು ಅಪಾರ್ಥೈಡ್ ಅಂತ ಹೇಳ್ತೀವಿ ಅಂತ. ಆದರೆ ಇಲ್ಲಿ ಕೇಳಿರುವಂಥದ್ದು ಪಾಠದಲ್ಲಿ ಕಾರ್ಮ್ಯಾಕ್ ಕುಲಿನನ್ ಅವರ ಹೇಳಿದಂಥದ್ದು ಅಪಾರ್ಥೈಡ್ ಮೀನಿಂಗ್ ಏನು ಅಂತ. ಅಪಾರ್ಥೈಡ್ ಮೀನ್ಸ್ ಸಪ್ರೇಟ್ನೆಸ್ ಅಂತ. ಇಷ್ಟೇ ಆನ್ಸರು.
ಸಪ್ರೇಟ್ನೆಸ್ ಅಂತ ಬರೆದ್ರೆ 1 ಮಾರ್ಕ್ಸು. ಕ್ವಶನ್ ನಂಬರ್ 17, ವಿಚ್ ಈಸ್ ದಿ ಮೈಟಿ ಮೂಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್ ಅಂತ ಇದೆ. ವಾಟ್ರಲ್ಲಿ ಹೇಳಿದಂಥ ಮೈಟಿ ಮೂಮೆಂಟ್ ಯಾವುದು ಅಂದರೆ ಮಹದ್ ಸ್ಟ್ರಗಲ್ ಅಂತ, ಜೊತೆಗೆ ವಾಟರ್ ಅಂತಲೂ ಕೂಡ ಬರೆದುಬಿಡಿ. ಯಾಕಂದರೆ ಬಹಳ ಜನ ಆಯಿತಾ ವಾಟರ್ ಈಸ್ ಅ ಮೈಟಿ ಮೂಮೆಂಟ್ ಅಂತಲೂ ಕೂಡ ಉತ್ತರವನ್ನು ಸರಿ ಹಾಕ್ತಾರೆ. ಹಾಗಾಗಿ ಮಹದ್ ಸ್ಟ್ರಗಲ್ ಅಂತ ಹಾಕಿ ಬಾರ್ ಹಾಕಿ ವಾಟರ್ ಅಂತ ಬರೀರಿ. ಇನ್ನೊಂದು ವೇರ್ ಡಿಡ್ ಇಟ್ ಹ್ಯಾಪನ್ ಅಂತ ಇದೆ. ಸರಿಯಾದ ಉತ್ತರ ಚಾದರ್ ಟ್ಯಾಂಕ್ ಅಂತ, ಅದು ಮುಂಬೈ ಆಗಿರುತ್ತೆ ಪ್ಲೇಸ್ ಆಯಿತಾ, ಚಾದರ್ ಟ್ಯಾಂಕ್ ಮುಂಬೈ ಅಂತ. ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. 18, 19, 20, 21, 22, 23. ವಾಟ್ ಐಡಿಯಾ ಆಫ್ ಟಾಗೂರ್ ಇನ್ಸ್ಪೈರ್ಡ್ ವಂದನಾ ಶಿವ ಅಂತ ಇದೆ. ಯಾರಿಗೆ ಆನ್ಸರ್ ಗೊತ್ತಿಲ್ವೋ ಅಂಥ ಮಕ್ಕಳು ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡ್ರೆ ಅಲ್ಲಲ್ಲೇ ಆನ್ಸರ್ ಸಿಗುತ್ತವೆ. ಡಿಸ್ಕ್ರೈಬ್ ದಿ ಏನಿದು ರೊಮ್ಯಾಂಟಿಕ್ ಮೂಮೆಂಟ್ಸ್ ಬಿಟ್ವೀನ್ ಲೋರಾ ಆ್ಯಂಡ್ ಡಾನ್ ಗೊಂಜಾಲೊ ಇನ್ ದ ಯೂತ್ಫುಲ್ ಡೇಸ್ 2. ಹೌ ಡಸ್ ಅದಕ್ಕೆ ಆನ್ಸರ್ ಏನು ಗೊತ್ತೇನೋ, ಕೆಳಗಿಂದ ಇವನು ಬೊಕ್ಕೆ ಎಸಿತಾ ಇದ್ದ, ಅವಳು ಸಂಜೆ ಮೇಲಿಂದ ಅವಳು ಬೊಕ್ಕೆ ಎಸಿತಾ ಇದ್ಲು. ಅದು ಅವರ ಯೂತ್ಫುಲ್ ಡೇಸಿನ ನೆನಪುಗಳು. ಹೌ ಡಿಡ್ ದಿ ಪೋಯೆಟ್ ಎಕ್ಸ್ಪ್ಲೇನ್ ಒನ್ಸ್ ಮ್ಯಾನ್ ಲವ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಇದೆ. ಇದಕ್ಕೆ ನಾನು ಆನ್ಸರನ್ನು 15 ದಿನಗಳ ಹಿಂದೆ ನಿಮಗೆ ಪರ್ಫೆಕ್ಟಾಗಿ ವೆನ್ ಯು ಆರ್ ಓಲ್ಡಿನ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 21 ಕೂಡ ಅಷ್ಟೇ, ಟು ದ ಫುಡ್ ಫ್ರಮ್ ಮಿಚೆಲ್ ಪರ್ಫೆಕ್ಟಾಗಿ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ, ಅದನ್ನೇ ಬರೀರಿ. ಪೋಯೆಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ 100% ನಾನು ಅಪ್ಲೋಡ್ ಮಾಡಿದಂಥ ಆನ್ಸರ್ ಎನಫ್. Write a note on the observation of George Mykes on the motor cars in Brazil ಅಂತ ಇದೆ ಆಯಿತಾ. ಇದು ಏನು ಇಲ್ಲ ಕಂಡ್ರಿ, ಡೇ ಬೈ ಡೇ ದೀಸ್ ಮೋಟರ್ ಕಾರ್ಸ್ ಆರ್ ಗ್ರೋಯಿಂಗ್ ಲೈಕ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಬಹಳ ಈಸಿಯಾಗಿದೆ, ಅದನ್ನೆಲ್ಲ ಬರಿಬೋದು ಆಯಿತಾ. ಇಲ್ಲಿ ಬರಿಬೇಕಾಗಿರೋದು ಕೇವಲ 4, 2 ಕ್ವಶನ್ ನಂಬರ್ 18, ಕ್ವಶನ್ ನಂಬರ್ 23 ಬಿಟ್ಟರೆ ತಗೊಳ್ಳೋ 19, 20, 21, 22 ಈಸಿಯಾಗಿ ಅಟೆಂಡ್ ಮಾಡ್ಬೋದಲ್ವ 100%. ಬನ್ನಿ ಈಗ ನಾವು ಕ್ವಶನ್ ನಂಬರ್ 4ಗೆ ಹೋಗೋಣ. ಏನಿದೆ, ಥಾಟ್ ಆಫ್ ಕಿಂಗ್ಲೇಟ್ ಅಂತ ಇದೆ ನೋಡಿ. ಧೋ ದ ಕಿಂಗ್ಲೇಟ್ ಆಫ್ ಮೊನಾಕೋ ನೋಸ್ ದ ಗ್ಯಾಮ್ಲಿಂಗ್ ಈಸ್ ಎ ಡರ್ಟಿ ಬಿಸ್ನೆಸ್, ಹಿ ಕಂಟಿನ್ಯೂಸ್ ಟು ಹ್ಯಾವ್ ಇಟ್ ಇನ್ ದಿ ಮೊನಾಕೋ ಡಿಸ್ಕಸ್ ಅಂತ ಇದೆ. ಹೌ ಡು ದ ಲೈನ್ ಇನ್ ದ ಬುಕ್ ದ 20 years ಪಾಸ್ ಹಿ ರಿಟರ್ನ್ಸ್ ಕಮೆಂಟ್ ದ ಸಿಚುಯೇಷನ್, ಎರಡೂ ಕೂಡ ನಿಮಗೆ ಹಾಟ್ ಕಾಣ್ತಾ ಇದೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ನಾನು ಕ್ವಶನ್ ನಂಬರ್ 29 ಈಗಾಗಲೇ ನಾನು ಪ್ರಿಪೇಟರಿ ಎಕ್ಸಾಮ್ಗೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ, ಅದೇ ಆನ್ಸರ್ ಇದಕ್ಕೆ ಬರೆದರೆ ಆಯಿತು. ರೂಫ್ ಇಸ್ ಎನ್ ಇಂಟೆಲಿಜೆಂಟ್ ಮ್ಯಾನ್ಯುಪುಲೇಟರ್, ಪ್ರಿಪೇಟರಿ ಎಕ್ಸಾಮ್ 2ಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ, ಅದೇ ಆನ್ಸರ್ ಇದಕ್ಕೆ ಬರೆದರೆ ಮುಗೀತು. ರೈಟ್, ಯಾವುದು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಇದನ್ನು ನಾನು ನಿಮ್ಮ ಪ್ರಿಪೇಟರಿ 1ಗೆ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಕ್ವಶನ್ ನಂಬರ್ 27 ಬರಿಬೇಕಾಗಿರೋದು 3, 27, 28, 29 ಈಸಿ ಆನ್ಸರ್ ಕಿತ್ತು ಹಾಕ್ಬಿಡ್ಬೋದು, ಅಷ್ಟು ಬರಿಬೋದು. ಮತ್ತೇನು ಹೇಳಿ ನಾನು. ಕ್ವಶನ್ ನಂಬರ್ 26 ಅಂತೂ ಬಿಡಿ, ಬೋತ್ ಯು ಕ್ಯಾನ್ ರೈಟ್. ಯಾವುದು ವಿಸಿಬಲ್ ಕಾಂಪಿಟೇಷನ್, ಇನ್ವಿಸಿಬಲ್ ಕಾಂಪಿಟೇಷನ್, ತಮ್ಮಣ್ಣ ಆ್ಯಂಡ್ ಬಸವಯ್ಯನಂದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಸಿ ಫುಲ್ ಪ್ಯಾಸೇಜ್ ಇತ್ತು ಆಯಿತಾ, ಏನು ಬೇಡ ನಮಗೇನು ತಲೆ ಬಿಸಿ ಇಲ್ಲ ಅದು. ಈಗ ಇಲ್ಲಿ ಆ್ಯಂಟೋನಿಮ್ ಫಾರ್ ಅಬಿಲಿಟಿ ಅಂತ ಕೊಟ್ಟಿದ್ದಾರೆ, ಪ್ರಿಫಿಕ್ಸ್ ಅಂತ ಏನೂ ಇಲ್ಲ ಕಂಡ್ರೆ ಬಹಳ ಈಸಿ. ಇದು ಪ್ಯಾಸೇಜಲ್ಲಿ ಒಂದು ಕ್ವಶನ್ ಇಂಥದ್ದು ಕೊಡ್ತಾರೆ, ಅದಕ್ಕೆ ಡಿಸ್ಅಬಿಲಿಟಿ ಇಸ್ ದ ರೈಟ್ ಆನ್ಸರ್. ಬನ್ನಿ ಈಗ ಮುಂದೆ ಹೋಗೋಣ. ಪಾರ್ಟ್ ಡಿ ಗ್ರಾಮರ್ ಭಾಳ ಈಸಿಯಾಗಿದೆ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ, ಡ್ಯಾಶ್ ಬೈಬಲ್ ಈಸ್ ಎ ಹೋಲಿ ಬುಕ್ ಅಂತ ನೋಡಿ, ದಿ ಬೈಬಲ್ ಅಂತ ಬರೀಬೇಕು. TH ದಿ ಕುರಾನ್, ದಿ ಭಗವದ್ಗೀತಾ ಹೀಗೆ ಆಯಿತಾ. ದಿ ಬೈಬಲ್ TH ದಿ ಅಂತ ಬರಬೇಕು. ಯಾಕೆ ಸರ್ ಬರಬೇಕು ಅಂತ ಯಾರ್ಯಾದರೂ ಡೌಟ್ ಕೇಳಿದರೆ ಅಲ್ಲಿ ಆರ್ಟಿಕಲ್ ಯೂಸ್ ಮಾಡಿ ಅಂತ ಇದೆ, ಹಾಗಾಗಿ ಡೆಫಿನೆಟ್ ಆರ್ಟಿಕಲ್ಲು ಅದು ಹೋಲಿ ಬುಕ್ ಆಗಿದೆ, ಹಾಗಾಗಿ ದಿ ಅಂತ ಬರೀರಿ. ಈಸ್ ಇಂಟ್ರೆಸ್ಟಿಂಗ್ ನ್ಯೂಮರಸ್ ಬಿ ಥಿಂಗ್ಸ್ ಇನ್ ಅಂತ ಇದೆ. ಹಿ ಈಸ್ ನೋಡಿ, ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ನ್ಯೂಮರಸ್ ಥಿಂಗ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಈಚ್ ಆಫ್ ಯು ಡ್ಯಾಶ್ ನೋಡಿ, ಸ್ಟ್ರೈವಿಂಗ್ ಬಟ್ ಇನ್ ವೇನ್ ಅಂತ ಇದೆ, ಇದಕ್ಕೆ ಬಹಳ ಈಸಿಯಾದ ಉತ್ತರ ಈಚ್ ಅಂದರೆ 1 ಅಂತ, ಹಾಗಾಗಿ ಈಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಈಸ್ ಆಗಿರುತ್ತೆ. ಮೈ ಫ್ರೆಂಡ್ ಡ್ಯಾಶ್ ಬೈ ಎ ಬ್ರ್ಯಾಂಡ್ ನ್ಯೂ ಬೈಕ್ ಲಾಸ್ಟ್ ವೀಕ್ ಅಂತ ಇದೆ. ಲಾಸ್ಟ್ ವೀಕ್ ಅಂದರೆ ಬಹುವಚನ ಪಾಸ್ಟ್ ಟೆನ್ಸ್, ಹಾಗಾಗಿ ಇಲ್ಲಿ ಬಾಟ್ BOUGHT ಅನ್ನುವಂಥದ್ದು ಸ್ಮಾಲ್ ಲೆಟ್ರಲ್ಲಿ BOUGHT ಅಂತ ಬರೀರಿ. ಬನ್ನಿ ವಿದ್ಯಾರ್ಥಿಗಳು, ಈಗ ಕ್ವಶನ್ ನಂಬರ್ ಬಿ ನೋಡೋಣ. 31 ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಿ, ಇಲ್ಲಾಂದರೆ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಕಂಡ್ರೋ. ಒನ್ಸ್ ದೇರ್ ವಾಸ್ ಎ ಪಾಪ್ಯುಲರ್ ರೈಟರ್ ಡ್ಯಾಶ್ ನೆವರ್ ಏನಿದು ಎನ್ಕರೇಜ್ಡ್ ಎನಿಬಡಿ ಟು ಟೇಕ್ ಅಪ್ ರೈಟಿಂಗ್ಸ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 31Bಗೆ ಫಸ್ಟ್ ಆನ್ಸರು ಹೂ ಆಗಿರುತ್ತೆ. ಸೆಕೆಂಡ್ ಆನ್ಸರು ಇದಕ್ಕೆ ಬಿಕಾಸ್ ನೋಡಿ, ಫಸ್ಟ್ ನಾವೆಲ್ ಬಿಕಾಸ್ ಹಿ ಥಾಟ್ ಇಟ್ ವುಡ್ ಪೋಸ್ ಅಂತ ಇದೆ. ಫಸ್ಟ್ ಒನ್ ಹೂ, ಸೆಕೆಂಡ್ ಒನ್ ಬಿಕಾಸ್, ಥರ್ಡ್ ಒನ್ ಹವೆವರ್, ಲಾಸ್ಟ್ ಒನ್ ಈಸ್ ಆ್ಯಂಡ್ ಹಿಸ್ ವೈಫ್ ಆಯಿತಾ. ಇಲ್ಲಿ ಗ್ರಾಮರ್ ಕಲಿಸುವಂಥದ್ದಿದೆ, ಇಲ್ಲಿ ನಾವು ಸ್ವಲ್ಪ ಟೈಮ್ ಕೊಡೋಣ. ಲೆಟ್ ಅಸ್ ಗೋ ಔಟ್. ಏನು ಸರ್
ಎಂಥ ಕ್ವಶನ್ ಹೇಳಿಬಿಟ್ರಿ. ಲೆಟ್ ಎಸ್ ಗೋ ಔಟ್. ಏನೇನು ಕಾಣಂಗಿಲ್ಲಲ್ರಿ, ಹೆಂಗೆ ರೀ ಬರೆಯೋದು ಕ್ವಶನ್ ಟ್ಯಾಗ್? ಏನೂ ಇಲ್ಲ ಕಂಡ್ರು. ಲೆಟಸ್ ಅಂತ ಬಂದರೆ ನೆನ್ಪಿಟ್ಕೊಳ್ಳಿ, ಶಲ್ ವಿ ಅಂತ ಬರೀಬೇಕು. ಶಲ್ ವಿ ಅಂತ ಇಲ್ಲಿ ಆಯಿತಾ. ಶಲ್ ವಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ನಂಬರ್ 2, KRS ಈಸ್ 24 ಕಿಲೋಮೀಟರ್ಸ್ ಫ್ರಮ್ ಮೈಸೂರಿನಿಂದ 24 ಕಿಲೋಮೀಟರ್ ಇದೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರನ ಬರೆಯೋಣ. ಈಗ WH ಕ್ವಶನ್ಸ್ ಮಾಡಬೇಕಾ? ಎಷ್ಟು ದೂರವಿದೆ? ಹೌ ಫಾರ್ ಈಸ್ KRS ಈಸ್ ಫ್ರಮ್ ಮೈಸೂರು? ಐ ರಿಪೀಟ್, ಹೌ ಫಾರ್ ಈಸ್ KRS ಫ್ರಮ್ ಮೈಸೂರು? ಐ ರಿಪೀಟ್, ಹೌ ಫಾರ್ ಈಸ್ KRS ಫ್ರಮ್ ಮೈಸೂರು? ಕ್ಲಿಯರ್? ವೆರಿ ಗುಡ್. ಈಗ ನಾವು ಎರರ್ ಫೈಂಡಿಂಗ್ ಕಂಡಿಡಿಯೋಣ. ಚಂದ್ರ ಡಸ್ ನಾಟ್ ಹ್ಯಾಸ್ ಎ ಕಾರ್ ಅಂತ ಇದೆ. ಏನಿದು? ಚಂದ್ರು ಡಸಂಟ್ ಹ್ಯಾಸ್ ಎ ಕಾರ್ ಅಂತ. ಇದು ತಪ್ಪು. ಈಗ ನಾವು ಅಲ್ಲಿ V1 ಬರಿಬೇಕಾಗಿತ್ತು. ಹಾಗಾಗಿ ಸರಿಯಾದ ಉತ್ತರ ಚಂದ್ರು ಡಸ್ ನಾಟ್ ಹ್ಯಾವ್ ಎ ಕಾರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಶಿ ರಿಟರ್ನ್ ಬ್ಯಾಕ್ ಫ್ರಮ್ ಊಟಿ ಎಸ್ಟರ್ಡೇ ಅಂತ ಇದೆ. ರಿಟರ್ನ್ ಅಂದರೂ ಒಂದೇ, ಬ್ಯಾಕ್ ಅಂದರೂ ಒಂದೇ. ಹಾಗಾಗಿ ಇಲ್ಲಿ ತೆಗಿಬೇಕಾಗಿರೋದು ಬ್ಯಾಕ್ ಈಸ್ ದ ರಾಂಗ್ ಅಷ್ಟೇ ಮಕ್ಕಳೇ. ಬನ್ನಿ ಈಗ ವಂದೇ ಮಾತರಂ ಆ್ಯಂಡ್ ಜನಗಣಮನ ಹ್ಯಾವ್ ಬೀನ್ ಎ 2 ಪಾಪ್ಯುಲರ್ ನ್ಯಾಷನಲ್ ಪೊಯಮ್ಸ್ ಆಫ್ ಇಂಡಿಯಾ ಅಂತ ಇದೆ. ಇದು ಇದರದೇ 2 ಮಾರ್ಕ್ಸಿಗೆ. ಎಲ್ಲೆಲ್ಲಿ ಡ್ಯಾಶ್ ಬಿಟ್ಟಿದ್ದಾರೋ ಅದನ್ನು ತುಂಬ್ಕೊಂತ ಹೋಗಬೇಕು. ಇದನ್ನು ನೀವು ಮಾಡ್ತೀರಾ, ಟೈಮ್ ಪಾಸ್ ಮಾಡೋದು ಬೇಡ. ಇಲ್ಲಿ ಇರೋದು ನಮ್ಮ ಮಕ್ಕಳು 0 ತೆಗಿತಾ ಇದ್ದಾರೆ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನನ್ನು ನೋಡೋಣ ಮಕ್ಕಳೇ. ಸುರೇಶ್ ಹಾಗೂ ಶೀಲಾ ಅಂದರೆ ಒಂದು ಗಂಡು ಒಂದು ಹೆಣ್ಣು ಮಾತಾಡ್ತಾ ಇದೆ. ಇದನ್ನು ನೆನ್ಪಿಟ್ಕೋಬೇಕು. ಯಾಕೆಂದರೆ ಒಳಗಡೆ ಕೆಲವೊಂದು ಕಡೆ ಹಿ ಅಂತ ಬರೀಬೇಕು, ಕೆಲವೊಂದು ಕಡೆ ಶಿ ಅಂತ ಬರೀಬೇಕು. ಸುರೇಶ್, ಡು ಯು ಲೈಕ್ ಕ್ರಿಕೆಟ್? ನೋಡಿ, ಸುರೇಶು ಶೀಲಾಗೆ ಕೇಳ್ತಾನೆ. ಹಾಗಾಗಿ ಆನ್ಸರ್ ಹೇಗೆ ಬರೀತೀರಾ? ಸುರೇಶ್ ಆಸ್ಕ್ಡ್ ಶೀಲಾ ವೆದರ್ ಶಿ ಲೈಕ್ಡ್ ಕ್ರಿಕೆಟ್. ವಾಹ್. ಶೀಲಾ ರಿಪ್ಲೈಡ್ ಸುರೇಶ್ ದ್ಯಾಟ್ ಶಿ, ನೋಡಿ, ಶಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಗೇಮ್. ಸುರೇಶ್ ಆಸ್ಕ್ಡ್ ಶೀಲಾ ವಾಟ್ ಮೇಕ್ಸ್ ಹರ್, ನೋಡಿ, ವಾಟ್ ಮೇಕ್ಸ್ ಅಂತ ಇದೆ, ಅದನ್ನು ತೆಗೆದು ಮೇಡ್ ಹರ್ ಅಂತ ಬರಿಬೇಕು. ಪಾಸ್ಟ್ ಟೆನ್ಸ್ ಎಲ್ಲ ಬರಿಬೇಕಲ್ವ. ಹಾಗಾಗಿ ವಾಟ್ ಮೇಡ್ ಹರ್ ಟು ಥಿಂಕ್ ಸೊ ಇಸ್ ದ ರೈಟ್ ಆನ್ಸರ್. ವಾಟ್ ಮೇಡ್ ಹರ್ ಟು ಥಿಂಕ್ ಸೊ ಅಂತ. ನೆಕ್ಸ್ಟ್, ಶೀಲಾ ರಿಪ್ಲೈಡ್ ಸುರೇಶ್ ದ್ಯಾಟ್ ದೇರ್ ವರ್ ಟೂ ಮೆನಿ ರೂಲ್ಸ್ ಆ್ಯಂಡ್ ಶಿ ಹ್ಯಾವ್ ಬೀನ್ ಅಂತ ಬರೀತಾ ಇದ್ದೀರಾ. ಅಲ್ಲಿ ಸೆಕೆಂಡ್ ಸೆಂಟೆನ್ಸ್ ಇದು. ಹಾಗಾಗಿ ಶಿ ಹ್ಯಾಡ್ ಬೀನ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಇಸ್ ದ ರೈಟ್ ಆನ್ಸರ್. ಐ ಚೇಂಜಸ್ ಟು ಶಿ, ಹ್ಯಾವ್ ಚೇಂಜಸ್ ಟು ಹ್ಯಾಡ್, ಆರ್ ಚೇಂಜಸ್ ಟು ವರ್. ಇಷ್ಟೇ ಕಂಡ್ರು, ಏನೂ ಮಾಡಲಿಲ್ಲ. ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ. ಸ್ಟ್ರೇಂಜರ್ ಡ್ಯಾಶ್ ಅಟೆನ್ಷನ್ ಅಂತ ಇದೆ. ಇದಕ್ಕೇನು ಬರೀತೀರಾ? ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಎಕ್ಸ್ಕ್ಯೂಸ್ ಮೀ. ಎಸ್, ನೋಡಿ, ಸ್ಟ್ರೇಂಜರ್ ಸೀಕಿಂಗ್ ಅಟೆನ್ಷನ್ ಅಂದರೆ ಎಕ್ಸ್ಕ್ಯೂಸ್ ಮೀ ಅಂತ ಬರೀಬೇಕು. ಈ ಕ್ಯಾಪಿಟಲ್ ಎಕ್ಸ್ಕ್ಯೂಸ್ ಮೀ ಅಂತ ಸ್ಟ್ರೇಂಜರ್ ಇರ್ತಾನೆ. ಅವಾಗ ರವಿ ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅವಾಗ ಸ್ಟ್ರೇಂಜರು ಕುಡ್ ಯು ಪ್ಲೀಸ್ ಟೆಲ್ ಮೀ ಹೌ ಫಾರ್ ಈಸ್ ದ ಸ್ಟೇಡಿಯಂ? ನೋಡಿ, ಅವಾಗ ರವಿರನವರು ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಕೊಡ್ತಾ ಇದ್ದಾರೆ. ಇಟ್ ಈಸ್ 1 ಕಿಲೋಮೀಟರ್ ಫ್ರಮ್ ಹಿಯರ್ ಅಷ್ಟೇ. ಇಟ್ ಈಸ್ 1 ಕಿಲೋಮೀಟರ್ ಫ್ರಮ್ ಹಿಯರ್. ಸ್ಟ್ರೇಂಜರ್ ಕ್ಯಾನ್ ಐ ಗೋ ಆನ್ ಫುಟ್? ಎಸ್ ಎಸ್ ಯು ಕ್ಯಾನ್ ಸ್ಟ್ರೇಂಜರ್. ಆವಾಗ ಥ್ಯಾಂಕ್ ಯು ಅಂತ ಅವನು ಹೇಳ್ತಾನೆ. ಯಾರು? ಸ್ಟ್ರೇಂಜರ್. ಲೆಟರ್ ರೈಟಿಂಗ್ ಮಕ್ಕಳೇ ಎಷ್ಟು ಹೇಳಿದರೂ ಇಲ್ಲಿ ಅರ್ಥ ಆಗಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಅಥವಾ ಕಮೆಂಟಲ್ಲಿ ಪಿನ್ನನ್ನು ಮಾಡಿರ್ತೇನೆ. ಅಲ್ಲಿ ಹೋಗ್ಬಿಟ್ಟು 3 ಲೆಟ್ರು ಲಿಂಕ್ಸನ್ನು ಕೊಟ್ಟಿದ್ದೇನೆ. 3 ಲೆಟ್ರ ಸಾರ್ ಅಂತ, ಒಂದೇ ಲೆಟ್ರದು. ಒಂದರಲ್ಲಿ ಯಾವಲ್ಲಿ ತಪ್ಪು ಮಾಡಿ ನೀವು 5 ಮಾರ್ಕ್ಸ್ ನಿಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ದೀನಿ. ಇನ್ನೊಂದರಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅಂತ ಕಲಿಸಿದ್ದೀನಿ. ಇನ್ನೊಂದರಲ್ಲಿ ಆಯಿತಾ, ಸ್ವಲ್ಪ ನೋಡ್ಕೊಳ್ಳಿ, ನೀವೇ ನನಗೆ ಹೇಳ್ತೀರಾ ಬೆಸ್ಟ್ ಸರ್ ಅಂತ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ. ಪ್ಲೀಸ್, ಚಾಯ್ಸ್ ಈಸ್ ಯುವರ್ಸ್, ಬಟ್ ವಿ ಗಿವ್ ಸಮ್ ಸಜೆಷನ್ಸ್. ಅದೇನು ಅಂದರೆ 36 ಕ್ವಶನ್ ಬೆಸ್ಟ್ ಅಟೆಂಡ್ ಯಾವುದು ಅಂತ ಹೇಳಿದರೆ ಅಟೆಂಪ್ಟ್ ಇದರಲ್ಲಿ ಔಟ್ ಆಫ್ 2 ದಟ್ ಈಸ್ ಲೆಟರ್ ರೈಟಿಂಗ್. ಯಾಕಂದರೆ ಆರ್ ಅಂತ ಇದೆ, ಎರಡೂ ಬರೆದು ಸಮಯವನ್ನು ವೇಸ್ಟ್ ಮಾಡ್ಕೋಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಏನೇ ಡೌಟ್ ಇದ್ದರೂ ಎಕ್ಸಾಮ್ಗಿಂತ ಮುಂಚೆ ಕಮೆಂಟ್ ಹಾಕಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.